ಎಸ್ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಫಿಕ್ಸ್. ಕದನ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನ ಉದ್ದಟತನವನ್ನ ತೋರಿದೆ. ಈ ದಾಳಿಯನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಅದನ್ನೇ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಅವರು ಈಗ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. ತಕ್ಕ ಪ್ರತ್ಯುತ್ತರದ ಸುಳಿವು ಕೊಟ್ಟಿದೆ ವಿದೇಶಾಂಗ ಇಲಾಖೆ. ಇದನ್ನ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಗಡಿಯಲ್ಲಿ ಭಾರತೀಯ ಸೇನೆ ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಎಲ್ಲ ರೀತಿಯಲ್ಲೂ ಅದಕ್ಕೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಈ ಮೂಲಕ ಪಾಕಿಸ್ತಾನದ ಈ ಉದ್ದಟತನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡುವ ಸುಳಿವನ್ನ ವಿದೇಶಾಂಗ ಇಲಾಖೆ ನೀಡುತ್ತಾ ಇದೆ. ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಸೇನೆಗೆ ಫ್ರೀ ಹ್ಯಾಂಡ್, ಖಡಕ್ ಆದಂತಹ ಸಂದೇಶ ರವಾನೆ ಆಗ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘಿಸಿರುವಂತಹ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ಕೊಡೋದಾಗಿ ತಿಳಿಸಿದ್ದಾರೆ. ಇದು ಬಹಳ ಗಂಭೀರವಾದಂತಹ ವಿಷಯ ಆಗತ್ತೆ. ಯಾಕಂದ್ರೆ ಮೊದಲಿಗೆ ಟ್ರಂಪ್ ಟ್ವೀಟ್ ಮಾಡ್ತಾರೆ, ನಂತರ ಅಲ್ಲಿನ ಅಮೆರಿಕದ ಕಾರ್ಯದರ್ಶಿಗಳು ಟ್ವೀಟ್ ಮಾಡ್ತಾರೆ, ಆ ನಂತರ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಟ್ವೀಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಈಗ ನೋಡ್ತಾ ಹೋದ್ರೆ 3-4 ತಾಸುಗಳಲ್ಲೇ ಸೀಸ್ ಫೈರ್ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೇನಿದು ಕದನ ವಿರಾಮ ಆಗಿ 3-4 ತಾಸೊಳಗೆ ಅದನ್ನು ಉಲ್ಲಂಘನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನದ ನಿಯತ್ತೇನು, ಅದರ ಸ್ವಭಾವ ಏನು ಅನ್ನೋದು ಇದೀ ಜಗತ್ತಿನ ಮುಂದೆ ಬಟಾ ಬಯಲಾಗ್ತಾ ಇರುವಂತದ್ದು. ಈಗ ಮಿಸ್ರಿ ಅವರು ಸುದ್ದಿಗೋಷ್ಠಿ ನಡೆಸಿ ಖಡಕ್ ಆದಂತಹ ಸಂದೇಶವನ್ನ ರವಾನಿಸಿದ್ದಾರೆ ಅಂತ ಅನ್ಸುತ್ತೆ. ಹೌದು ಪ್ರತಿಮಾ, ಇದನ್ನ ವಿಶ್ವಾಸಘಾತುಕ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಕೆಂಡ ಕಾರಿರುವಂತಹದ್ದು. ಏನು ಸೀಸ್ ಫೈರ್ ಆದಂತಹ ಕೆಲವೇ ಗಂಟೆಗಳಲ್ಲಿ ಒಂದು ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘನೆ ಮಾಡಿರುವಂತಹದ್ದು. ಇದನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಈ ತರದ ಮಾತುಕತೆ ಆದಂತಹ ಕೆಲವೇ ಗಂಟೆಗಳಲ್ಲಿ ಈ ತರದ ಉಲ್ಲಂಘನೆಯನ್ನ ಪಾಕಿಸ್ತಾನ ಮಾಡುತ್ತೆ ಅಂತಂದ್ರೆ ವಿಶ್ವಾಸವನ್ನ ಹೇಗಿಡುವಂತಹದ್ದು ಅನ್ನುವಂಥದ್ದು ಪ್ರಶ್ನೆ ಮಾಡಿದೆ. ಮತ್ತೆ ಇದು ಘಾತುಕತನ ಅನ್ನುವಂಥದ್ದನ್ನು ಕೂಡ ಈಗ ಭಾರತ ಹೇಳಿರುವಂತಹದ್ದು. ವಿಕ್ರಮ್ ಮಿಸ್ರಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಪ್ರತಿರೋಧವನ್ನ ಒಡ್ತೀವಿ ಮತ್ತು ನಾವು ಪ್ರತಿದಾಳಿಯನ್ನ ಕೂಡ ನಾವು ಮಾಡೇ ಮಾಡ್ತೀವಿ, ಮತ್ತೆ ಎಲ್ಲಾ ಸೇನೆಗಳಿಗೂ ಕೂಡ ನಾವು ಅಲರ್ಟ್ ಆಗಿರುವಂತೆ ನಾವು ಹೇಳಿದೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ BSF ಯೋಧರಿಗೂ ಕೂಡ ಅದನ್ನ ಹೇಳಿರುವಂತಹದ್ದು. ಯಾವುದೇ ದಾಳಿ ಆದ್ರೂ ಕೂಡ ಅದನ್ನ ಸಮರ್ಥವಾಗಿ ಪ್ರತಿದಾಳಿಯನ್ನ ಮಾಡಿ ಅನ್ನುವಂತಹದನ್ನ ಕೂಡ ಹೇಳಿರುವಂತಹದ್ದು. ಸದ್ಯಕ್ಕೆ ಈಗ ಶಾಂತವಾಗಿರುವಂತಹ ಪರಿಸ್ಥಿತಿ ಇರುವಂತಹದ್ದು. ಜಮ್ಮು ಆಗಿರ್ಬೋದು, ಶ್ರೀನಗರ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಶಬ್ದ ಕೇಳ್ತಿಲ್ಲ. ಅಂದ್ರೆ ಗಡಿಯಿಂದ ಯಾವುದೇ ರೀತಿಯಾದಂತಹ ಶಬ್ದ ಕೇಳಿಸ್ತಿಲ್ಲ. LOCಯಿಂದನೂ ಕೂಡ ಯಾವುದೇ ರೀತಿಯಾದಂತಹ ಶಬ್ದ ಈಗ ಕೇಳಿಸ್ತಿಲ್ಲ. ಈಗ ಶಾಂತವಾಗಿರುವಂತಹದ್ದು. ಬಹು ಮುಖ್ಯವಾಗಿ ಗುಜರಾತ್ನ ಕೆಲವು ನಗರಗಳನ್ನ ಗುರಿಯಾಗಿರಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಮುಖ್ಯವಾಗಿ ಪಾಕಿಸ್ತಾನದ ಕೆಲವು ನಗರಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ಮತ್ತೆ ಮಿಸೈಲ್ ದಾಳಿಯನ್ನ ಮಾಡುವಂತಹದ್ದು. ಜೊತೆಗೆ ಶ್ರೀನಗರದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಗುತ್ತೆ. ಶ್ರೀನಗರದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತೆ. ಆದ್ರೆ ಭಾರತೀಯ ಸೇನೆ ಸಮರ್ಥವಾಗಿ ಉತ್ತರವನ್ನು ನೀಡಿರುವಂತಹದ್ದು. ಬಂದಂತಹ ಡ್ರೋನ್ಗಳನ್ನು ಕೂಡ ಎಲ್ಲವನ್ನು ನಿಷ್ಕ್ರಿಯ ಮಾಡಿ ಹೊಡೆದು ಉರುಳಿಸಿರುವಂತಹದ್ದು. ತಕ್ಷಣವೇ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಈಗ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯನ್ನ ಮಾಡ್ತಾ ಅವರು ಹೇಳ್ತಾ ಇದ್ರು, ಇದು ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ, ಜೊತೆಗೆ ವಿಶ್ವಾಸಘಾತುಕತನವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಮತ್ತೆ ಇದಕ್ಕೆ ತಕ್ಕ ತಿರುಗೇಟನ್ನ ನಾವು ಕೊಡ್ತೀವಿ. ಮತ್ತೆ ಈ ಒಂದು ಎಲ್ಲ ಸೇನೆಗೂ ಕೂಡ ಅಲರ್ಟ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಒಂದು ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ತಾ ಇರುವಂತಹದ್ದು. ಈಗ ಎಲ್ಲ ಒಂದು ರೀತಿಯಾಗಿ ಶಾಂತವಾಗಿರುವಂತಹದ್ದು. ಯಾವುದೇ ರೀತಿಯಾದಂತಹ ಶಬ್ದಗಳು ಈ ಗಡಿ ಅಥವಾ LOC ಆದ್ಯಂತ ಯಾವುದೇ ರೀತಿಯಾದಂತಹದ್ದು ಕೇಳ್ತಾ ಇಲ್ಲ. ಈಗ ಮುಖ್ಯವಾಗಿ ಪಾಕಿಸ್ತಾನದ ಜೊತೆಗೆ ಚೀನಾ ಕೂಡ ಈಗ ನಿಂತ್ಕೊಂಡಿದೆ. ಪಾಕಿಸ್ತಾನಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದೆ. ಆದ್ರೆ ಯಾವ ರೀತಿಯಾದಂತಹ ಬೆಂಬಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಚೀನಾಗೆ ಈ ಯುದ್ಧ ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಚೀನಾ ಅಪಹಪಿಸ್ತಾ ಇದೆಯಾ, ಅಥವಾ ಚೀನಾ ಮುಖ್ಯವಾಗಿ ಪಾಕಿಸ್ತಾನ ಈ ಒಂದು ಒಪ್ಪಂದಕ್ಕೆ ಮುರಿದುಕೊಂಡಿರೋದನ್ನ ಏನಾದ್ರೂ ಬೆಂಬಲಿಸ್ತಾ ಇದೆಯಾ? ಹೀಗೆ ಎಲ್ಲವೂ ಕೂಡ ನಾನಾ ರೀತಿಯಾದಂತಹ ಚರ್ಚೆ. ರೈಟ್ ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡಿತಾ ಹೋಗ್ತೀವಿ.